ಹೋರಾಟಕ್ಕೆ ನಿಂತ ಸಾರಿಗೆ ನೌಕರರೆಲ್ಲ ಭಿನ್ನಮತ. ಜಂಟಿ ಕ್ರಿಯಾ ಸಮಿತಿಯೊಳಗೆ ಹೆಚ್ಚಿದ ಅಸಮಾಧಾನ. ಸಾರಿಗೆ ನೌಕರರು ಹೋರಾಟಕ್ಕೆ ರೆಡಿಯಾಗಿದ್ದಾರೆ, ಆದರೆ ಮತ್ತೊಂದು ಕಡೆ ಭಿನ್ನಮತ ವ್ಯಕ್ತವಾಗ್ತಾ ಇದೆ. ಜಂಟಿ ಕ್ರಿಯಾ ಸಮಿತಿಯೊಳಗೆ ಹೆಚ್ಚಿದ ಅಸಮಾಧಾನ. ಒಗ್ಗಟ್ಟಿನ ಕೊರತೆಯಿಂದ ಮುಷ್ಕರಕ್ಕೆ ಹಿನ್ನಡೆ ಸಾಧ್ಯತೆ ಇದೆ. ಬಹುಮತದ ಬೆಂಬಲವಿಲ್ಲದೆ ಮುಷ್ಕರ ಘೋಷಿಸಿದ್ರ ಎಫ್ಕೆ ಜಕ್ಕಪ್ಪ ನಿರ್ಧಾರದ ಬಗ್ಗೆ ಕಾರ್ಮಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮುಷ್ಕರಕ್ಕಿಂತ ಮಾತುಕತೆ ಮುಖ್ಯ ಅಂತಿದ್ದಾರೆ ನೌಕರರು. ಮುಷ್ಕರದಿಂದ ದೂರ ಉಳಿಯಲು ಕೆಲವು ಸಂಘಟನೆಗಳ ನಿರ್ಧಾರ. ಮೇ 20ರ ಮುಷ್ಕರಕ್ಕೆ ಯಶಸ್ಸು ಸಿಗುವುದೇ ಅನುಮಾನ ವ್ಯಕ್ತ ಆಗ್ತಾ ಇದೆ. ಮುಷ್ಕರದಲ್ಲಿ ಭಾಗವಹಿಸದಂತೆ ಸದಸ್ಯರಿಗೆ ಮೌಖಿಕ ಸೂಚನೆ. ಸಂಘದ ಒಳ ರಾಜಕೀಯದಿಂದ ನೌಕರರಲ್ಲಿ ಗೊಂದಲ ಹೆಚ್ಚಾಗಿದೆ. ಸಾರಿಗೆ ಸೇವೆ ಸ್ಥಗಿತ ಬೇಡ ಎನ್ನುತ್ತಿದ್ದಾರೆ ನೌಕರರು. ಮೇ 19ಕ್ಕೆ ಸಾಧನ ಸಮಾವೇಶ ಕಾಂಗ್ರೆಸ್ದು. ಅವತ್ತೇ ಪ್ರತಿಭಟನೆ ಮಾಡಬೇಕು, ಕಪ್ಪು ಬಾವುಟವನ್ನ ತೋರಿಸಿ ಮುಷ್ಕರ ಮಾಡಬೇಕು ಅಂತ ಸಾರಿಗೆ ನೌಕರರು ರೆಡಿಯಾಗಿರೋದು. ಬಟ್ ಅವರಲ್ಲೇ ಭಿನ್ನಮತ ಹೆಚ್ಚಾಗಿದೆ, ಒಗ್ಗಟ್ಟಿಲ್ಲ. ಈಗ ಅರ್ಧ ಜನ ಮುಷ್ಕರಕ್ಕೆ ಅಂತ ಬಂದ್ರೆ ಇನ್ನರ್ಧ ಜನ ಯಥಾಸ್ಥಿತಿಯಲ್ಲಿ ಅವರ ಕಾರ್ಯವೈಖರಿಯಲ್ಲಿ ತೊಡಗಿರ್ತಾರೆ. ಇದರಿಂದ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಸರಿಯಾಗಿ ಯೋಚನೆ ಮಾಡದೆ, ಚಿಂತನೆ ನಡೆಸದೆ ಸಂಘಟನೆಗಳೆಲ್ಲವೂ ಕೂಡ ಒಟ್ಟಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಅದಕ್ಕೊಂದು ಯಶಸ್ಸು ಸಿಗುತ್ತೆ. ಬಟ್ ಈ ರೀತಿಯಾಗಿ ಆದರೆ ಯಾವುದು ಕೂಡ ಇಲ್ಲಿ ಸಕ್ಸಸ್ ಆಗಲ್ಲ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಒಂದ್ ಕಡೆ ಮೇ 19ನೇ ತಾರೀಕು ಸಾಧನ ಸಮಾವೇಶದಲ್ಲಿ ಮುಷ್ಕರ ಮಾಡಲೇಬೇಕು ಅಂತ ಸಾರಿಗೆ ನೌಕರರು ಒಂದ್ ಕಡೆ ಒಟ್ಟಾಗಿದ್ರು. ಬಟ್ ಇದೀಗ ಅಲ್ಲಿ ಭಿನ್ನಮತ ವ್ಯಕ್ತವಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಈಗಾಗ್ಲೇನು ಮೇ 19ರಂದು ಅಲ್ಲ, ಮೇ 20ರಂದು ಏನು ಮುಷ್ಕರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ನಿನ್ನೆ 19ರಂದು ಸಾಧನ ಸಮಾವೇಶ ಏನಿತ್ತು, ಆ ಸಮಾವೇಶದಲ್ಲಿ ಏನು ಕಪ್ಪು ಬಾವುಟವನ್ನ ಹಿಡಿದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು. ಆದ್ರೆ ಸದ್ಯಕ್ಕೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ಕಂಡು ಬರ್ತಾ ಇರುವಂತಹದ್ದೇನು ಅಂತಂದ್ರೆ, ಸದ್ಯಕ್ಕೆ ಒಬ್ಬೊಬ್ಬರಿಗಾಗಿನೇ ಇದರಿಂದ ಹಿಂದೆ ಹೋಗ್ತಾ ಇದಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ದಂತಹ ಏನು ರಾಜ್ಯಾಧ್ಯಕ್ಷರು ಇದ್ರು ಜಕ್ಕಪ್ಪ ಅಂತ ಹೇಳಿ, ಅವ್ರು ಸದ್ಯಕ್ಕೆ ಹಿಂದೆ ಬಂದಿರುವಂತದ್ದು. ಅಂದ್ರೆ ನಾನು ಮುಷ್ಕರಕ್ಕೆ ಬೆಂಬಲ ಕೊಡ್ತೀನಿ ಅಂತ ಮುಂಚೆ ಏನು ಮಾಹಿತಿ ಇತ್ತು. ಈಗ ಅವರನ್ನೇ ಭಿನ್ನಾಭಿಪ್ರಾಯ ಶುರುವಾಗಿದೆ. ಮುಷ್ಕರಕ್ಕೆ ನನ್ನ ಬೆಂಬಲ ಇರೋದಿಲ್ಲ, ನಾನು ಜೊತೆಗೆ ನನ್ನ ಏನು ಅಧಿಕಾರಿಗಳಿದ್ದಾರೆ, ಜೊತೆ ಮುಖಂಡರುಗಳಿದ್ದಾರೆ, ಸದಸ್ಯರಿದ್ದಾರೆ, ಎಲ್ಲರೂ ಸಹ ಈ ಮುಷ್ಕರದಲ್ಲಿ ನಾವು ಭಾಗ್ಯ ಆಗೋದಿಲ್ಲ ಅಂತ ಹೇಳಿ ಹೊರಬಂದಿದ್ದಾರೆ. ಅವರ ಆದೇಶದ ಮೇರೆಗೆ ಜೊತೆಗೆ ಅವರನ್ನ ಫಾಲೋವರ್ ಮಾಡೋರಂತಾರೆ ಏನಿದ್ದಾರೆ, ಅವರು ಸಹ ಸದ್ಯಕ್ಕೆ ಈ ಜಂಟಿ ಕ್ರಿಯಾ ಸಮಿತಿಯ ಅಡಿಯಲ್ಲಿ ಏನ್ ಮುಷ್ಕರವನ್ನ ಮುಂದಾಗಿದ್ರು ಅದರಿಂದ ಹೊರ ಬಂದಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಮೇ 20ರಂದು ಏನು ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರಕ್ಕೆ ಮುಂದಾಗಿದ್ರು ಅದರಲ್ಲಿ ನಾವ್ ಇರೋದಿಲ್ಲ ಅನ್ನುವಂಥದ್ದು. ಇವತ್ತು ಬೆಳಿಗ್ಗೆ ಬೇರೆ ಸಭೆ ಆಗಿದೆ. ಸೊ ದಟ್ ಆ ಸಭೆ ಆಗಿರುವ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಏನಾದ್ರೂ ಗೊಂದಲಗಳು ಶುರುವಾಯ್ತಾ, ಅಲ್ಲಿ ಮಾತಿಗೆ ಮಾತು ಬೆಳೆದಿರ್ಬೋದು, ಅಥವಾ ಇವರ ಒಪಿನಿಯನ್ಗೆ ಇನ್ನಿತರೆ ಜಂಟಿ ಕ್ರಿಯಾ ಸಮಿತಿಯಲ್ಲಿರುವಂತ ಇನ್ನಿತರೆ ಮುಖಂಡರುಗಳು ಅವ್ರು ಒಪ್ಪದೇ ಇರಬಹುದು. ಈ ನಿಟ್ಟಿನಲ್ಲಿ ಇದರಿಂದ ಹೊರಗಡೆ ಬಂದ್ರೆ ಈ ಎಲ್ಲಾ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಕಾರ್ಮಿಕರ ಭವನದಲ್ಲಿ ಏನು ಸಭೆ ಆಗ್ತಾ ಇದೆ, ಈ ಸಭೆಯ ಬಳಿಕ ಎಲ್ಲವೂ ಸಹ ನಿರ್ಧಾರವಾಗುವಂತಹದ್ದು. ನಾಳೆ ತುಮಕೂರಿನಲ್ಲಿ ಏನು ಮುಷ್ಕರವನ್ನ, ಕಪ್ಪು ಬಾವುಟವನ್ನ ಹಿಡಿದು ಮುಷ್ಕರವನ್ನ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಅದರಿಂದನೂ ಸಹ ಹಿಂದೆ ಬಂದಿರುವಂತಹದ್ದು. ನಾಡಿದ್ದೇನು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ, ಅದರಿಂದನೂ ಸಹ ಹಿಂಬರುವಂತ ಸಾಧ್ಯತೆ ಇದೆ. ಸೊ ಈ ಎಲ್ಲದಕ್ಕೂ ಇವತ್ತು ಸಂಜೆ ಇನ್ನೂ ಒಂದು 1 ಅವರ್ ಒಳಗಡೆ ಸಂಪೂರ್ಣವಾದಂತಹ ಸ್ಪಷ್ಟನೆ ಸಿಗ್ಲಿರುವಂತಹದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಒಂದ್ ಕಡೆ ನೋಡಿ, ನಾಳೆ ಮೇ 19ನೇ ತಾರೀಕು ಕಪ್ಪು ಬಾವುಟವನ್ನು ತೋರಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಈಗ ಅದರಿಂದ ಸಹಿತ ಹಿಂದಕ್ಕೆ ಬಂದಿದ್ದಾರೆ. ಅದು ಕೂಡ ಯಾವುದೇ ನಿರ್ಧಾರ ಇಲ್ಲ. ಏನು ಮೇ 20ರಂದು ನಡೆಯುವಂಥ ಏನು ಮುಷ್ಕರ ಮಾಡಬೇಕು ಅಂತ ಏನು ಅನ್ಕೊಂಡಿದ್ರಲ್ಲ, ಅದು ಕೂಡ ಆಗುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ನೋಡಿ, ಒಂದು ಕಡೆ ಹಲವಾರು ಗೊಂದಲಗಳು ಇವರಲ್ಲಿ ಇರುವಂಥದ್ದು.